ನಮಸ್ಕಾರ, ನ್ಯೂಸ್ ಎಟ್ 4ಗೆ ಸ್ವಾಗತ. ನಾನು ನವಿತಾ ಜೈನ್. ರಾಜ್ಯಸಭಾ ಸದಸ್ಯ ಕೆಸಿ ರಾಮಮೂರ್ತಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರೋದಕ್ಕೆ ರೆಡಿಯಾಗಿದ್ದಾರೆ. ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರನ್ನ ಭೇಟಿಯಾಗಿ ರಾಜ್ಯಸಭಾ ಸ್ಥಾನಕ್ಕೆ ನಿವೃತ್ತ ಐಪಿಎಸ್ ಅಧಿಕಾರಿ ರಾಮಮೂರ್ತಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇದೇ ವೇಳೆ ತಾವು ಕಾಂಗ್ರೆಸ್ ತೊರೆತಾ ಇರುವ ಬಗ್ಗೆ ಸೋನಿಯಾ ಗಾಂಧಿ ಅವರ ಗಮನಕ್ಕೂ ತಂದಿದ್ದಾರಂತೆ. ರಾಮಮೂರ್ತಿ ಅವರ ಜೊತೆ ನಮ್ಮ ರಿಪೋರ್ಟರ್ ಧರಣೇಶ್ ಬುಕನಕೆರೆ ಚೀಟ್ ಚಾಟ್ ಮಾಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ ನೋಡಿ. ರಾಜ್ಯದ ರಾಜ್ಯಸಭಾ ಸದಸ್ಯ ಕೆಸಿ ರಾಮಮೂರ್ತಿ ಈಗಷ್ಟೇ ತಮ್ಮ ರಾಜ್ಯಸಭಾ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಮಮೂರ್ತಿ ಅವರು ಈಗ ನ್ಯೂಸ್ 18 ಕನ್ನಡ ಜೊತೆ ಇದ್ದಾರೆ. ಸರ್, ಈಗ ರಾಜೀನಾಮೆ ಕೊಟ್ಟಿದ್ದೀರಿ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ರಾಜೀನಾಮೆ ಕೊಟ್ಟಿದ್ದೀರಾ, ಮತ್ತೆ ಏನು ಕಾರಣಕ್ಕೋಸ್ಕರ ಕೊಟ್ಟಿರಿ? ರಾಜೀನಾಮೆ ಕೊಟ್ಟಿರೋದು ನಿಜಾನೇ. ರಾಜ್ಯಸಭಾ ಸದಸ್ಯ ಜೊತೆಗೆ ನಾನು ಕಾಂಗ್ರೆಸ್ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದೇನೆ. ಅಲ್ಲೇನು ಅಂತ ಕಾಂಗ್ರೆಸ್ ಪಕ್ಷದ ಯಾವುದೇ ಒಂದು ನಾಯಕರಾಗಲಿ ಅಥವಾ ಯಾರೇ ಒಂದು ಇದಾಗಲಿ ಅವರ ವಿರುದ್ಧ ನಾನಂತೂ ರಾಜೀನಾಮೆ ಕೊಟ್ಟಿಲ್ಲ. ಆದರೆ ದೇಶದ ಒಂದು ಅಭಿವೃದ್ಧಿ ಪಥದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನನಗೆ ಸಾಧ್ಯವಾಗ್ತಾ ಇಲ್ಲ, ಅನೇಕ ಕಾರಣಗಳಿಗೆ. ಅದು ಯಾರೂ ಅದಕ್ಕೆ ಜವಾಬ್ದಾರರಲ್ಲ. ಆದರೆ ನನಗಿರ್ತಕ್ಕಂಥ ಒಂದು ಅನುಭವ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಸಿಕ್ಕಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಈ 3 ವರ್ಷ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ. ರಾಜ್ಯಸಭಾದಲ್ಲಿ ಏನಾದರೂ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅನ್ನತಕ್ಕಂಥದ್ರಲ್ಲಿ ನನಗೆ ಅಷ್ಟು ಸಮಾಧಾನ ತಂದಿರಲಿಲ್ಲ. ಆ ಕಾರಣದಿಂದ ನಾನು ರಾಜೀನಾಮೆ ಕೊಟ್ಟಿದ್ದೇನೆ. ಸರ್, ಇದು ಕೆಲವರಿಗೆ ಶಾಕಿಂಗು, ಕೆಲವರಿಗೆ ಸರ್ಪ್ರೈಸಿಂಗ್ ಆದಂಥ ನ್ಯೂಸ್. ಯಾಕಂದರೆ ಯಾರು ಕೂಡ ರಾಮಮೂರ್ತಿಯವರು ರಾಜೀನಾಮೆಯನ್ನು ನೀಡ್ತಾರೆ ಅಥವಾ ಕಾಂಗ್ರೆಸ್ ಬಿಡ್ತಾರೆ ಅಂತ ಚರ್ಚೆ ಆಗಿರಲಿಲ್ಲ, ಸುದ್ದಿ ಆಗಿರಲಿಲ್ಲ. ಸೊ ದಿಢೀರ್ನೇ ಈ ನಿರ್ಧಾರ ಏನಕ್ಕೆ? ದಿಢೀರಂತೇನೂ ಇಲ್ಲ. ಇದು ನಾನು ಸುಮಾರು ಒಂದು ವರ್ಷದಿಂದನೇ ಇದ್ರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೀನಿ. 1 ವರ್ಷಕ್ಕಿಂತ ಹೆಚ್ಚಿಗೆ ನಾನು ಚಿಂತನೆ ಮಾಡ್ತಾ ಇದ್ದೀನಿ. ಅನೇಕ ಜನ ನನ್ನ ಸ್ನೇಹಿತರ ಜೊತೆ ಇದ್ರ ಬಗ್ಗೆ ಎಲ್ಲ ನಾನು ದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ಹೇಗೆ ಯಾವ ರೀತಿ ನಾವು ಮುಂದುವರಿಬೇಕು ಅಂತ ಹೇಳಿಬಿಟ್ಟು ಅದನ್ನು ಎಲ್ಲೂ ಸರಿಯಾದಂಥ ಉತ್ತರ ಸಿಕ್ಕಲಿಲ್ಲ. ಇನ್ನು ಎಷ್ಟು ದಿವಸಕ್ಕಾದರೂ ಕೂಡ ಅಷ್ಟೇ ಅಂತ ಹೇಳಿಬಿಟ್ಟು ನಾನು ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ದೇಶದ ಅಭಿವೃದ್ಧಿಯಲ್ಲಿ ನಾನು ಭಾಗಿಯಾಗಬೇಕು ಅಂತ ನೀವು ಹೇಳಿದ್ರಿ. ಅಂದರೆ ಕೇಂದ್ರ ಸರ್ಕಾರದ ಜೊತೆ ಭಾಗಿಯಾಗಲಿಕ್ಕೆ ಬಿಜೆಪಿ ಜಾಯಿನ್ ಆಗ್ತೀರಾ? ಒಂದು ಸರ್ಕಾರ ಮಾಡತಕ್ಕಂಥ ಅನೇಕ ಕಾರ್ಯಕ್ರಮಗಳು ಜನೋಪಯೋಗಿ ಕಾರ್ಯಕ್ರಮಗಳಾಗಿದ್ದರೂ ಸಹ ಅದನ್ನು ವಿರೋಧಿಸಬೇಕು ಅನ್ನತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಮಾಡ್ತಕ್ಕಂಥದಕ್ಕೆ ನನಗೆ ಆತ್ಮ ಹೋಗ್ತಾ ಇರಲಿಲ್ಲ. ಅನೇಕ ಸಾರಿ ಆ ಕಾರ್ಯಕ್ರಮಗಳ ವಿರುದ್ಧ ನಾವು ಹೋಗಿ ಆ ಬಾವಿಯಲ್ಲಿ ನಾವು ಕೂಗ್ತಕ್ಕಂಥದ್ದು, ಇದೆಲ್ಲ ಪ್ರಸಂಗಗಳು ಬಂದಾಗ ಎಲ್ಲೋ ಒಂದು ನಮ್ಮ ಮನಸ್ಸನ್ನು ನಾವು ಕಟ್ಟಿ ಹಾಕ್ಕೊಂಡು ಮನಸ್ಸನ್ನು ನಾವು ಇದು ಮಾಡಿ ನಾವು ಹೋಗಿದ್ದೀವಿ ಅನ್ನೋತಕ್ಕಂಥ ಭಾವನೆಯಲ್ಲಿ ನಾನು ಅಂದ್ಕೊಳ್ತಾ ಇದ್ದೆ. ಆ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಏನೇನು ನಡೆದರೂ ಕೂಡ ಅದಕ್ಕೆಲ್ಲ ನಾವೆಲ್ಲ ಗೌರವ ಕೊಡಬೇಕಾಗತ್ತೆ, ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಅಲ್ಲ ಸರ್, ನೇರವಾಗಿ ಬಿಜೆಪಿ ಸೇರ್ತೀರಾ ಅಂತ ಆ ಥರ ಇನ್ಫ್ಯಾಕ್ಟ್ ಆ ಥರದ ಸಹಜವಾಗಿ ಅಂತ ಪ್ರಶ್ನೆಗಳು ಹುಡ್ತವೆ. ಈಗ ಆಲ್ರೆಡಿ ಆ ಥರ ಚರ್ಚೆ ಆಗ್ತಿದೆ. ನನಗೆ ಅದು ಸರಿಯಾದಂಥ ಒಂದು ಅವಕಾಶ ಸಿಕ್ಕಿದ್ರೆ ಬಿಜೆಪಿಗೆ ನಾನು ಹೋಗ್ಲಿಕ್ಕೆ ತಯಾರಾಗಿದ್ದೇನೆ. ಯಾವ ಬಿಜೆಪಿ ನಾಯಕರ ಒತ್ತಾಯಕ್ಕೂ ನಾನು ಹೋಗ್ತಾ ಇಲ್ಲ. ಯಾರು ನನ್ನ ಕರೆದೂ ಇಲ್ಲ, ಯಾರು ನೀವು ಬರಲೇಬೇಕು ಅಂತ ಯಾರಿಗೂ ನನಗೆ ಒತ್ತಾಯ ಹಾಕಲಿಲ್ಲ. ಇದೆಲ್ಲ ನಾನು ಸ್ವಇಚ್ಛೆಯಿಂದ ನಾನು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನ. ಸೊ ನೀವು ಬಿಜೆಪಿಗೆ ಹೋಗಕ್ಕೆ ರೆಡಿ ಇದ್ದೀರಿ? ನಾನು ಹೋಗ್ಲಿಕ್ಕೆ ರೆಡಿ ಇದ್ದೇನೆ ನಾನು. ಮತ್ತೆ ಸರ್, ಈ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟಿದ್ದೀರಾ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರಾ ಏನು? ಇಲ್ಲ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿಲ್ಲ. ಅವ್ರಿಗೆ ನಾನು ರಾಜೀನಾಮೆ ಪತ್ರ ಕಳಿಸ್ಕೊಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು. ಇವಿಷ್ಟು ಕೆಸಿ ರಾಮಮೂರ್ತಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಪ್ರಹ್ಲಾದ್ ಜೊತೆ ಧರಣೇಶ್ ಬುಕನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ರಾಮಮೂರ್ತಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಮಾಡೋಕ್ಕಾಗತ್ತೆ, ಬಿಜೆಪಿ ಇದನ್ನ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದೆ ಅಂತ ಕಮಲ ಪಕ್ಷದ ಕಡೆ ಬೊಟ್ಟು ಮಾಡಿದ್ದಾರೆ. ನಾವು ಈ ರೀತಿಯಾದಂಥ ಅವರು ಮಾಡಿದ್ರೆ ನಾವೇನು ಮಾಡೋಕ್ಕಾಗ್ತದೆ? ಅವರು ಬಿಜೆಪಿ ಸೇರ್ಕೊಳ್ಬೇಕು ಅಂತ ಅವ್ರು ಆಸೆ ಪಟ್ಟರೆ ಅವರು ಸೇರ್ಕೋಬೋದು. ಇದು ಪ್ರಜಾಪ್ರಭುತ್ವ. ಭಾರತೀಯ ಜನತಾ ಪಾರ್ಟಿ ಇವತ್ತು ಅದೊಂದು ಇಂಡಸ್ಟ್ರಿ ಮಾಡ್ಕೊಂಡ್ಬಿಟ್ಟಿದೆ. ಏನಂತ ಹೇಳಿದ್ರೆ ಎಲ್ಲರನ್ನೂ ಕೂಡ ಅವರ ಪಕ್ಷಕ್ಕೆ ಸೆಳೆಯತಕ್ಕಂಥದ್ದು ಮತ್ತು ಬೇರೆ ಬೇರೆ ಥರ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, IT ರೇಡ್ ಮಾಡಿಸುವಂಥದ್ದು, ED ರೇಡ್ ಮಾಡಿಸುವಂಥದ್ದು, ಎದುರಿಸುವಂಥದ್ದು. ಬರೀ ರಾಜಕಾರಣಿಗಳು ಮಾತ್ರ ಅಲ್ಲ, ಎಲ್ಲರ ಮೇಲೂ ಕೂಡ. ಅದಕ್ಕೆ ಎಷ್ಟೋ ಜನ ಬಲಿಯಾಗ್ತಾರೆ, ಭಯದಿಂದ ಹೋಗ್ತಾರೆ ಅಥವಾ ಬೇರೆ ಆಮಿಷದಿಂದ. ನಾವೇನು ಮಾಡಕ್ಕ? ಅಯೋಧ್ಯೆಯ ವಿಚಾರಣೆ ಅಂತ್ಯ ಆಗಿದ್ದು ವಾದ ಪ್ರತಿವಾದವನ್ನ ಸುಪ್ರೀಂ ಕೋರ್ಟ್ ಈಗ ಅಂತ್ಯಗೊಳಿಸಿದೆ. ಅಯೋಧ್ಯೆಯ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದ್ದು ವಾದ ಪ್ರತಿವಾದ ಎಲ್ಲವೂ ಕೂಡ ಮುಗಿದಿದೆ. ಅಯೋಧ್ಯೆಯ ವಿಚಾರಣೆ ಈಗ ಅಂತ್ಯ ಆಗಿದ್ದು ಬಹಳ ಕುತೂಹಲ, ಬಹಳ
ಚರ್ಚೆಯನ್ನ ಹುಟ್ಟು ಹಾಕಿತ್ತು. ಯಾವ ರೀತಿಯಲ್ಲಿ ಈ ಪ್ರಕರಣವನ್ನ ಇತ್ಯರ್ಥ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಬಟ್ ಅಯೋಧ್ಯೆಯ ತೀರ್ಪನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಇವತ್ತು 5 ಗಂಟೆಯವರೆಗೆ ವಾದ ಪ್ರತಿವಾದಕ್ಕೆ ಮಾತ್ರ ಅವಕಾಶ ಅಂತ ಹೇಳಿತ್ತು ಪೀಠ. 1 ತಾಸು ಮೊದಲೇ ವಿಚಾರಣೆಯನ್ನ ಈಗ ಅಂತ್ಯಗೊಳಿಸಿದೆ ಸುಪ್ರೀಂ ಕೋರ್ಟ್. ಸೊ ಮುಂದಿನ 3 ದಿನಗಳ ಹೆಚ್ಚುವರಿ ಟಿಪ್ಪಣಿಯನ್ನ ನೀಡೋದಕ್ಕೆ ಅವಕಾಶವನ್ನ ನೀಡಿದೆ. ಸೊ ಒಂದ್ ಕಡೆ ಈಗಾಗಲೇ ಗಮನಿಸಬಹುದು, ಬಹಳ ನಿರೀಕ್ಷೆ, ಬಹಳ ವಿವಾದಾತ್ಮಕ ಚರ್ಚೆಗೆ ಕಾರಣ ಆಗಿರುವಂತಹ ವಿಚಾರ ಇದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಕೂಡ ಇತ್ಯರ್ಥಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಲಾವಕಾಶವನ್ನ ನೀಡಲಾಗಿತ್ತು. ಇವತ್ತು 5 ಗಂಟೆಯವರೆಗೆ ಇದಕ್ಕೆ ಕಾಲಾವಕಾಶವನ್ನ ಕೂಡ ನೀಡಲಾಗಿದೆ. ಆದ್ರೆ 1 ಗಂಟೆಯ ಮೊದಲೇ ವಾದ ಪ್ರತಿವಾದ ಈಗ ಅಂತ್ಯಗೊಂಡಿದ್ದು 3 ದಿನಗಳ ಹೆಚ್ಚುವರಿ ಟಿಪ್ಪಣಿಗೆ ಅವಕಾಶವನ್ನ ನೀಡಲಾಗಿದೆ. ಸೊ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಏನಾಗಬಹುದು, ಯಾವ ರೀತಿಯ ತೀರ್ಪು ಬರಬಹುದು, ಒಂದು ಐತಿಹಾಸಿಕ ತೀರ್ಪು ಬರುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಬಹಳ ಒಂದು ಇಂಪಾರ್ಟೆಂಟ್ ದಿನ ಆಗತ್ತೆ. ಸೊ 3 ದಿನಗಳ ಕಾಲ ಅವಕಾಶವನ್ನು ಆಲ್ರೆಡಿ ನೀಡಲಾಗಿದೆ. ಅಂದ್ರೆ ಹೆಚ್ಚಿನ ಒಂದು ಟಿಪ್ಪಣಿಗಾಗಿ, ಹೆಚ್ಚುವರಿ ಟಿಪ್ಪಣಿಗಾಗಿ ಮುಂದಿನ 3 ದಿನ ನೀಡಲು ಅವಕಾಶ ನೀಡಲಾಗಿದೆ. फैसला आना बाकी है, लेकिन यह आप अवश्य मान के चले कि प्रभु श्री राम की यह भूमि है। प्रभु राम श्री राम के जन्म स्थान के बारे में जो भी फैसला आएगा, श्री राम का वहाँ स्थापना अवश्य है। राजीव धवन तो आखिर लाइन में यही कह रहे हैं कि हम मस्जिद बननी चाहिए। राजीव धवन मुस्लिम पक्ष को प्रस्तुत कर रहे हैं, लेकिन आज जो पूरे दिन में जो घटनाक्रम हुआ, यह दर्शाया गया कि मुस्लिम पक्ष फोर्स, फैब्रिकेटेड और इम्प्रूव्ड वर्जन, यहाँ तक कि माननीय सर्वोच्च न्यायालय के रजिस्ट्री में प्रस्तुत किया है। उस मामले में आपको 2 वाक्य बताता हूँ कि 1861 में जो उन्होंने ग्रांट की बात की, जब 1858 में ही वोट भंग कर दिया गया, तो 1861 में रेजोल्यूशन आई कहां से? हिंदू महासभा ने ये डॉक्यूमेंट आज प्रस्तुत किया, जिसका जवाब उन्होंने अपने रिजॉइंडर में कुछ भी नहीं दिया है। इससे साफ साबित होता है कि उस प्रश्न से वो बचना चाहते थे। दूसरी बात, जो मैप हम लोगों ने दिया आज अदालत के समक्ष, जो उन्होंने टुकड़ों में फाड़ दिया, ये साबित करता है फ्रस्ट्रेशन कि किस तरह से वो सबूतों को भी नहीं देखना चाहते थे, सबूतों को भी झुठलाना चाहते थे। और इस तरह से मुस्लिम पक्ष अगर अपना मुकदमा जीतना चाहता है तो उस पर कुछ कहा नहीं जा सकता, उनका फ्रस्ट्रेशन शो करता है। वरुण जी, हमारा सवाल ये है कि 30 सितंबर 2010 को हाईकोर्ट का फैसला आता है, जमीन को 3 हिस्से में बांटने की बात आती है। जी। सभी पक्ष यहाँ आते हैं, 9 साल के बाद सुनवाई होती है और अब मोल्डिंग ऑफ रिलीफ पर भी बात होती है। तो क्या सुप्रीम कोर्ट को क्या क्या तय करना है कि क्या टाइटल सूट का बंटवारा हो सकता है या नहीं, या केवल ये जमीन केवल और केवल भगवान राम? देखिए, हम लोगों ने जो अपना दलील दिया है, उस दलील में बहुत स्पष्ट है और सारे हिंदू पक्ष के दलील का केंद्र है कि जो 1/3 संपत्ति दिया गया था माननीय उच्च न्यायालय के द्वारा मुस्लिम पक्ष को, वह गलत निर्णय था। वह किस तरह से गलत था, कानूनी तौर पर उस निर्णय को सही नहीं ठहराया जा सकता है। इन सारी मुद्दों पर हिंदू पक्ष ने अपना पक्ष रखा है और हमें इंतजार करना होगा कि उस पक्ष को माननीय सर्वोच्च न्यायालय किस तरह से लेती है। एक बात और, TV9 भारतवर्ष पर हमने लगातार ये बात बताई कि मीडिएशन पैनल में सुन्नी वक्फ बोर्ड ने दावा छोड़ने की बात कही थी। आज सुनवाई ओवर हो गई है, मीडिएशन पैनल की रिपोर्ट सुप्रीम कोर्ट के सामने है। ऐसी स्थिति में क्या मीडिएशन पैनल की उस रिपोर्ट को भी जजमेंट रिजर्व होने के बाद कंसीडर किया जा सकता है? देखिए, मीडिएशन पैनल का रिपोर्ट क्या गया है उसकी प्रति हम लोग को नहीं दी गई है, हम लोग पक्षकार है, हम लोग को नहीं दिया गया है। इस बारे में हम कोई टिप्पणी करने की स्थिति में नहीं है। लेकिन जब जजमेंट रिजर्व हो चुका है, मीडिएशन पैनल के रिपोर्ट को तभी मान्यता मिल सकती है जब सारे पक्ष, जितने भी पक्षकार हैं, उस पर एकमत हो, सहमत हो, तभी। अन्यथा जजमेंट पर ही सबों को भरोसा है और जजमेंट का हमें इंतजार करना चाहिए। तो अब आखिरी उम्मीद सुप्रीम कोर्ट के उसी जजमेंट क्या लग रहा है, क्या उम्मीद आप जाहिर कर रहे हैं? बार बार ये हो रहा है कि अब उम्मीदें क्या है आपकी? हम सबों को अब माननीय सर्वोच्च न्यायालय के फैसले का इंतजार करना चाहिए और सर्वोच्च न्यायालय के फैसले से ही सारे रास्ते निकलेंगे। जी। और ये लास्ट में जो टाइम अलॉट किया गया था कि एक आखिरी घंटे का वक्त मिलेगा, अलॉटमेंट होगी, उसमें फिर क्या रही? देखिए, जिस तरह से मुस्लिम पक्ष ने अपना रिजॉइंडर रखा, उनके सारे जो तथ्य थे वो उन्होंने प्रस्तुत कर दी थी, इसीलिए अभी जो है उस सारे आर्गूमेंट को कंक्लूड कर दिया गया, जजमेंट रिजर्व कर लिया गया। मोल्डिंग ऑफ रिलीफ पे वक्त दिया गया था, लेकिन वो नहीं हो पाया इस वक्त। देखिए, जब आप देखेंगे सारे पक्षों ने
जो अपनी दलील दी है उसमें मोल्डिंग ऑफ रिलीफ पे भी अपना तर्क रखा है और इन सारे तर्कों को ध्यान में रख करके सारा जजमेंट रिजर्व किया गया है। आज पूरी जजमेंट, व्हाट इज योर टेक अवे फ्रॉम द एंटायर हियरिंग दैट हैज हैपेंड टुडे? You see, we the Hindu sides have presented our case and we have criticized the judgment of the High Court to the extent how the 1/3 share of the land has been given to the Muslim side. We have given the legal submissions of that, factual submissions, evidence and documentary evidence that this 1/3 share given to Muslim side by the High Court is totally illegal, erroneous, and it is not as per the evidence and whatever pleading the Muslim side had in their suit. So the judgment is beyond the pleading and prayer made by the Muslims. Also, Rajiv Dhawan made a clarification post lunch on the tearing of the paper. What do you have to say on that? You see, the tearing of the paper, he has not apologized before the court that the act which he has done prior to lunch was totally unethical and it was a kind of misconduct committed by him. वरुण जी हमारे साथ वरुण सिन्हा जी हैं। वरुण जी, आज पूरी कोर्ट की सुनवाई हो चुकी है, क्या कुछ सर बातचीत निकल कर आया? आज जो माननीय सर्वोच्च न्यायालय ने इस पूरे फैसले को रिजर्व किया है और 23 दिन के ವರುಣ್ ಸಿನ್ಹಾ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ತೀರ್ಪು ರಾಮ ಮಂದಿರ ಕಟ್ಟುವಂತಹ ನಿಟ್ಟಿನಲ್ಲೇ ಬಂದೇ ಬರುತ್ತೆ ಅನ್ನುವಂತಹ ವಿಶ್ವಾಸ ಇದೆ. ತೀರ್ಪಿನ ಮೇಲೆ ಎಲ್ಲರಿಗೂ ಕೂಡ ಭರವಸೆ ಇದೆ. ತೀರ್ಪು ಬರುವವರೆಗೂ ಕೂಡ ನಾವು ಕಾಯಬೇಕು ಅನ್ನುವಂತಹ ಮಾತನ್ನ ವಕೀಲರಾಗಿರುವಂತಹ ವರುಣ್ ಸಿನ್ಹಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಒಂದು ರೀತಿಯಲ್ಲಿ ಡಾಕ್ಯುಮೆಂಟ್ ಅನ್ನ ಮ್ಯಾಪ್ ಅನ್ನ ಕೂಡ ರಾಜೀವ್ ಧವನ್ ಅವರು ಕೂಡ ಈಗಾಗಲೇ ಹರಿದು ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡಿದ್ರು ವಕೀಲ ವರುಣ್ ಸಿನ್ಹಾ ಅವರು. ಈ ರೀತಿಯಾಗಿ ಮಾಡೋದು, ಜೊತೆಗೆ ಒಂದು ಸ್ವಾರಿಯನ್ನ ಕೂಡ ಕೇಳಲಿಲ್ಲ ಅಲ್ಲಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಈ ರೀತಿಯಾಗಿ ಮಾಡೋದು ಅದು ಸರಿಯಾದಂತಹ ಕ್ರಮ ಅಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪನ್ನ ಕಾಯ್ದಿರಿಸಿದೆ. 3 ದಿನಗಳ ಹೆಚ್ಚುವರಿ ಕಾಲಾವಕಾಶವನ್ನು ಕೂಡ, ಅಂದ್ರೆ ಟಿಪ್ಪಣಿಗೆ ಅವಕಾಶವನ್ನ ನೀಡಿದೆ. ಏನು ಆಗಬಹುದು ಈ ಒಂದು ತೀರ್ಪು ಬರೋವರೆಗೂ ಕೂಡ ಎಲ್ಲರೂ ಕಾಯಲೇಬೇಕಾಗತ್ತೆ. ತೀರ್ಪು ನಮ್ಮ ಪರವಾಗೇ ಬರುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅನ್ನುವಂತಹ ಮಾತನ್ನ ಕೂಡ ವರುಣ್ ಸಿನ್ಹಾ ಅವರು ಈಗಾಗಲೇ ಹೇಳಿದ್ದಾರೆ. ಸೊ ಅಯೋಧ್ಯೆಯ ತೀರ್ಪನ್ನ ಸುಪ್ರೀಂ ಕೋರ್ಟ್ ಈಗ ಕಾಯ್ದಿರಿಸಿದೆ. ವಾದ ಪ್ರತಿವಾದವನ್ನ ಮಾಡೋದಕ್ಕೆ, ಅಂದ್ರೆ ಫೈನಲ್ ವಾದ ಪ್ರತಿವಾದ ಮಾಡೋದಕ್ಕೆ 5 ಗಂಟೆಯವರೆಗೂ ಕೂಡ ಅವಕಾಶ ಇತ್ತು. ಆದ್ರೆ ಅದಕ್ಕಿಂತ ಮೊದಲೇ 1 ಗಂಟೆಯ ಮುಂಚೆನೆ ವಾದ ಪ್ರತಿವಾದ ಮುಕ್ತಾಯ ಆಗಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಒಂದು ರೀತಿಯಲ್ಲಿ ಅಯೋಧ್ಯೆಯ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ಎಷ್ಟು ವರ್ಷಗಳ ಈ ಒಂದು ವಿವಾದ ಈ ಸಲ ಆದ್ರೂ ಬಗೆಹರಿಯತ್ತಾ ಅನ್ನೋದು ಎಲ್ಲರಿಗೂ ಇರುವಂತಹ ಕುತೂಹಲ. ಯಾಕಂದ್ರೆ ಆಲ್ರೆಡಿ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಅಲ್ಲಿ ನಿರ್ಮಾಣ ಆಗುವಂತಹ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮುಸ್ಲಿಮರ ಪರ ವಕೀಲರಾದಂತಹ ರಾಜೀವ್ ಧವನ್ ಅವರ ವರ್ತನೆ ಬಗ್ಗೆ ಕೂಡ ವರುಣ್ ಸಿನ್ಹಾ ಮಾತನಾಡಿದ್ರು. ಈ ರೀತಿಯಾಗಿ ಮಾಡುವುದು ಅದು ಖಂಡನೀಯ. ಅದರಲ್ಲೂ ಕೂಡ ಕಾನೂನಿನ ಮುಂದೆ ಈ ತರ ಮಾಡಿದಂತಹ ಸಂದರ್ಭದಲ್ಲಿ ಕ್ಷಮಾಪಣೆಯನ್ನ ಕೇಳಬೇಕಾಗುತ್ತೆ. ಆ ತರ ಕೂಡ ಮಾಡಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸೊ ನಮ್ಮ ಪರವಾಗಿ ತೀರ್ಪು ಬರುವಂತಹ ವಿಶ್ವಾಸ ಇದೆ. ತೀರ್ಪು ಬರುವವರೆಗೂ ಕಾಯಬೇಕಷ್ಟೇ. ಕೋರ್ಟ್ಗೆ ಬೇಕಾದಂತಹ ಎಲ್ಲಾ ದಾಖಲೆಗಳನ್ನ ಕೂಡ ನಾವು ನೀಡಿದ್ದೇವೆ ಅನ್ನುವಂತಹ ಮಾತನ್ನ ಈಗ ವರುಣ್ ಸಿನ್ಹಾ ಅವರೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಾವು ಇದರ ಹಿಂದಿನ ಹಿಸ್ಟರಿ ಗಮನಿಸೋದೇ 1528ರಲ್ಲಿ ಯಾವ ರೀತಿಯಾಗಿ ಮಸೀದಿ ಕೂಡ ಅಲ್ಲಿ ನಿರ್ಮಾಣ ಆಯಿತು, ಆ ನಂತರ ನಡೆದಂತಹ ಘಟನಾವಳಿಗಳನ್ನ ಕೂಡ ನಾವು ಗಮನಿಸಬಹುದು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಒಂದ್ ಕಡೆ ಈಗಾಗಲೇ 5 ಗಂಟೆಗೆ ವಾದ ಪ್ರತಿವಾದ ಮುಕ್ತಾಯ ಆಗಬೇಕಾಗಿತ್ತು. ಅದೇ 1 ಗಂಟೆ ಮುಂಚೆನೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಸೊ ಏನ್ ಆಗಬಹುದು, ಯಾವಾಗಕ್ಕೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ? ಈಗಾಗಲೇ ವಕೀಲರು, ಅಂದ್ರೆ ಈ ಒಂದು ಹಿಂದೂ ಪರ ಸಂಘಟನೆಗಳ ವಕೀಲರು ಏನ್ ಹೇಳಿದ್ದಾರೆ? ಅಯೋಧ್ಯೆ ವಿಷಯವನ್ನ ಮೊದಲಿಗೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರು ಈ ತಿಂಗಳ 18ಕ್ಕೆ ವಿಚಾರಣೆಯನ್ನ ಮುಗಿಸಬೇಕು ಅನ್ನುವಂತ ನಿರ್ದೇಶನವನ್ನ ವಾದಿ ಪ್ರತಿವಾದಿ ವಕೀಲರಿಗೆ ಹೇಳಿದ್ರು. ಆದ್ರೆ ನಿನ್ನೆ ಇವತ್ತೇ ಮುಗಿಸಿ ಅಂತ ಹೇಳಿ ಇವತ್ತಿಗೆ ದಿನವನ್ನ ನಿಗದಿ ಮಾಡಿದ್ರು ಮತ್ತು ಇವತ್ತು ಸಂಜೆ 5 ಗಂಟೆ ಒಳಗಡೆ ಮುಗಿಸಿ ಅನ್ನುವಂತಹ ತಾಕೀತನ್ನ ಕೂಡ ಮಾಡಿದ್ರು. ಆದ್ರೆ ಇವತ್ತು ನಡೆದಂತಹ ಒಂದು ಹೊಸ ಬೆಳವಣಿಗೆಯಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ಮಂಡಳಿಯವರು ತಾವು ಹೊಸದಾಗಿ ವಾದ ಮಾಡುವಂತದ್ದೇನಿಲ್ಲ ಅಂತೇಳಿ ವಾದ ಮಾಡೋದ್ರಿಂದ ಹಿಂದೆ ಸರಿದ್ರು. ಆ ಕಾರಣಕ್ಕೋಸ್ಕರ ಈಗ ಈಗಾಗಲೇ ವಿಚಾರಣೆ ಮುಕ್ತಾಯ ಆಗಿದೆ. ಇಂದು ರಾಮ್ಲಲ್ಲಾ ಅಂದ್ರೆ ಅಯೋಧ್ಯೆಯ ರಾಮ ಮಂದಿರದ ವಿಷಯವಾಗಿ, ರಾಮ ಮಂದಿರದ ಪರವಾಗಿ ರಾಮ್ಲಲ್ಲಾ ವತಿಯಿಂದ ಪರಾಸರನ್ ವಾದವನ್ನ ಮಂಡಿಸಿದ್ರು. ಅವರ ವಾದ ಮುಕ್ತಾಯ ಆದ ಬಳಿಕ ಇಡೀ ಅಯೋಧ್ಯೆ ವಿಷಯದಲ್ಲಿ ಅಂದ್ರೆ ಇಷ್ಟೂ ದಿನ ನಡೆಸಿದಂತಹ ವಿಷಯವನ್ನ ಸತತವಾಗಿ 40 ದಿನ ವಿಚಾರಣೆಯನ್ನ ನಡೆಸಿತ್ತು ಸುಪ್ರೀಂ ಕೋರ್ಟ್. ಸೊ ಈಗ ಆ ವಾದಕ್ಕೆ ವಿರಾಮ ಸಿಕ್ಕಿದೆ. ಇನ್ನೇನಿದ್ರು ಕೂಡ ಜಡ್ಜ್ಮೆಂಟ್ ಯಾವಾಗ ಅನ್ನುವಂತಹ ಕುತೂಹಲ. ಯಾಕಂದ್ರೆ ನವೆಂಬರ್ 17ನೇ ತಾರೀಕಿಗೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರು ನಿವೃತ್ತರಾಗ್ತಾರೆ. ಅದಕ್ಕೂ ಮೊದಲೇ ಅವರು ತೀರ್ಪನ್ನ ಪ್ರಕಟಿಸಬೇಕಾಗತ್ತೆ.
ಸೊ ಹಾಗಾಗಿ ಈಗ 1 ತಿಂಗಳ ಸಮಯಾವಕಾಶದಲ್ಲಿ ಅವರು ತೀರ್ಪನ್ನ ಬರೀಬೇಕಾಗತ್ತೆ. ಇದು ಖಂಡಿತಕ್ಕೂ ಬಹಳ ಮಹತ್ವದ ತೀರ್ಪಾಗಿರುತ್ತೆ ಮತ್ತು ಐತಿಹಾಸಿಕ ತೀರ್ಪಾಗಿರುತ್ತೆ. ಹಿಂದೆ ಒಂದು ಶತಮಾನದ ಇತಿಹಾಸವಿರುವಂತಹ ಈ ಒಂದು ಅಯೋಧ್ಯೆ ವಿವಾದದ ವಿಷಯ ಈಗ ಕಡೆಗೂ ಕೂಡ ಬಗೆಹರಿಯುವ ಹಂತಕ್ಕೆ ಬಂದು ತಲುಪಿದೆ. ರವಿತಾ, ಥ್ಯಾಂಕ್ ಯು ಧರ್ಣೀಶ್ ಡೀಟೇಲ್ಸ್ಗೆ. ರೌಡಿ ಶೀಟರ್ ಜೊತೆ ಕೆಸಿ ವೇಣುಗೋಪಾಲ್ ಭೇಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ಭೇಟಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವ ದಿನೇಶ್ ಗುಂಡೂರಾವ್ ಅವರು ರೌಡಿ ಶೀಟರ್ ಜೊತೆ ಕೆಸಿ ವೇಣುಗೋಪಾಲ್ ಅವರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೇಣುಗೋಪಾಲ್ ಅವರನ್ನ ಸಾಕಷ್ಟು ಜನ ಮುಖಂಡರು ಭೇಟಿ ಮಾಡ್ತಾ ಇರ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೂಡ ಸಮರ್ಥಿಸಿಕೊಂಡಿದ್ದಾರೆ. ಭೇಟಿಗೆ ಬಂದಾಗ ತಳ್ಳೋಕಾಗತ್ತಾ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ವೇಣುಗೋಪಾಲ್ ಅವರಿಗೆ ಗೊತ್ತಿರುತ್ತಾ ಇವರೇ ರೌಡಿ ಶೀಟರ್ ಅಂತ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಗೊತ್ತಿದ್ದು ಪಕ್ಷದಲ್ಲಿ ಏನಾದರೂ ಸ್ಥಾನ ಕೊಟ್ರೆ ಅದು ತಪ್ಪು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಒಂದು ಹೇಳ್ತೀನಿ, ನನಗೆ ಇಷ್ಟಿಯಾಕ್ ಅವರು ಎಷ್ಟು ಬಾರಿ KPCCಗೆ ಬಂದಿದ್ದಾರೆ, ಎಷ್ಟು ಸಭೆಗಳಲ್ಲಿ ಭಾಗವಹಿಸಿದ್ದಾರೆ, ಪ್ರತಿ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪರ ಅವರು ಪ್ರಚಾರ ಮಾಡಿದ್ದಾರೆ. ಅವ್ರದ್ದು ಹಿಂದೆ ಯಾವುದೇ ಇದ್ದಿರ್ತಕ್ಕಂಥದ್ದು ಅದೆಲ್ಲ ಕೇಸ್ಗಳೆಲ್ಲ ನನಗೆ ಗೊತ್ತಿರೋ ಹಾಗೆ ಮುಚ್ಚೋಗಿರ್ತಕ್ಕಂಥದ್ದು. ನಿನ್ನೆ ಅನೇಕ ಸಭೆಗಳಲ್ಲಿತ್ತು, ಅವರು ಕೂಡ ಬಂದು ಹೋಗಿದ್ದಾರೆ. ಅದಕ್ಕೆ ನೀವು ಬೇರೆ ಅದಕ್ಕೊಂದು ಇದು ಕೊಟ್ಟು ಬಣ್ಣ ಅದಕ್ಕೆ ನೀವು ಹಾಕಿ ಏನೋ ಅದಕ್ಕೋಸ್ಕರ ವೇಣುಗೋಪಾಲ್ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಯಾಕೆ ಪಾಪ ವೇಣುಗೋಪಾಲ್ ಅವ್ರನ್ನ ತೇಜೋವಧೆ ಮಾಡ್ತಾ ಇದ್ದೀರಾ? ಜನರಲ್ ಸೆಕ್ರೆಟರಿ ಅವ್ರು 100 ಜನ ಭೇಟಿ ಮಾಡಿದ್ದಾರೆ, ನಾನೇ ಎಲ್ಲ ಲೀಡರ್ಸ್ ಭೇಟಿ ಮಾಡಿದ್ದಾರೆ. ಇಷ್ಟಿಯಾಕ್ ಅವ್ರು ನನ್ನನ್ನು ಭೇಟಿ ಮಾಡಿದ್ರು, ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡಿದ್ರು, ಎಲ್ಲರ ಜೊತೆ ಮಾತಾಡಿದ್ರು. ಸೊ ನನಗೆ ನೋಡಿ ಇವೆಲ್ಲ ಸರಿ ಇಲ್ಲ. ಇದು ಭೇಟಿ ಮಾಡಬಾರ್ದ? ಕಾರ್ಪೊರೇಟರ್ ಅವ್ರಿ ಜನ ಆಯ್ಕೆ ಮಾಡಿರೋದು, ವೇಣುಗೋಪಾಲ್ ಎಲ್ಲ ಆಯ್ಕೆ ಮಾಡೋದು. ಅವ್ರನ್ನ ಯಾರೋ ಬಂದು ಭೇಟಿ ಮಾಡಕ್ ಬಂದವ್ರನ್ನ ನಾನು ಕಾರ್ಪೊರೇಟರು, ನನ್ನ ಹೆಂಡತಿ ಕಾರ್ಪೊರೇಟರ್ ಬಂದಾಗ ಅವ್ರಿಗೇನು ಗೊತ್ತಿರ್ತದೆ ವೇಣುಗೋಪಾಲ್ಗೆ? ಅವ್ರು ಬಂದು ಭೇಟಿ ಆಗಿರ್ತಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಆಯ್ತಪ್ಪ, ಒಬ್ಬ ರೌಡಿ ಶೀಟರೇ ಬಂದ ಅಂತ ಇಟ್ಕೊಂಡು ನಂಗೆ ಗೊತ್ತಿರಲ್ಲ, ನನ್ನ ಭೇಟಿ ಆಯ್ತಾರೆ, ನಾ ಏನ್ ಮಾಡ್ಬೇಕು? ಕುತ್ತಿಗೆ ತಳ್ಳಿಬಿಡ್ಲಾ? ಅದು ಮಾನವೀಯತೆ ಅಲ್ರಿ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಬಾಕ್ಸ್ ಆಫೀಸ್ ಅಬ್ಬರಕ್ಕೆ ಕೌಂಟ್ ಡೌನ್. ರಿಲೀಸ್ಗೂ ಮುಂಚೆ 30 ಕೋಟಿ ಭರಾಟೆ. ಶ್ರೀ ಟಾಕಿಂಗ್ ಕಮಾಲ್ ಭರಾಟೆ ಶುರು. ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.